ಎಲ್ರಿಗೂ ನಮಸ್ಕಾರ ರೀ. ಎಲ್ಲಾರು ಹೆಂಗದ್ರಿ? ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ನೀ ಏನ್ ಮಾಡತ್ತಿ ಈಗ ನಾಷ್ಟ? ಅವಲಕ್ಕಿ ಮಾಡಕತ್ತೇನ್ರಿ. ನಿನ್ನೆ ಉಪ್ಪಿಟ್ಟು ಇವತ್ತು ಅವಲಕ್ಕಿ. ಹಾ ರೀ, ನಾಷ್ಟ ಮಾಡ್ಕೊಂಡು ಸ್ವಲ್ಪ ಮನೇನ್ ಕೆಲಸ ಐತ್ರಿ, ಲಗು ಕೆಲಸ ಮುಗಿಸ್ಕೊಂಡು ತಮ್ಮನ ಬಂದಂದ್ರ ಅಂಗಡಿಗೆ ತಮ್ಮನ ಸಾಲಿ ಹೋಗಿ ಬಂದೆ. ಈಗ ನಾವೇ ಹೊಂಟೇವ್ರಿಪ್ಪ ಅಂದ್ರೆ ತಳ ಅಂಗಡಿ ಕಡೆ ಹೊಂಟೆ ನಾವೀಗ. ಈಗ ಹೋದ್ರಿಪ್ಪ ಅಂದ್ರೆ ಮತ್ತೆ ನಾವು ರಾತ್ರಿ 10 ಆಕೈತು 11 ಆಕೈತು ಬರ್ತಿಲ್ಲ. ತಮ್ಮನ್ನ ಹೌದಾ? ನೋಡ್ರಿ ಹೋಗೋಣ ಈಗ. ನಿನ್ನ ಕಿಲಿ ಹಾಕಿದ್ಯಾ? ಈಗ ಸುಲ್ತಾನ್, ಮುನ್ನಾ, ನಿಯಾಜ್, ನೂರ್ ಎಲ್ಲರೂ ಅಂಗಡಿ ಕಡೆ ಇರ್ತಾರ್ರಿ. ಈಗ ಬರ್ರಿ ನಾವು ಪಟ ಹೋಗೋಣ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ಮೊದಲು ಏನಾಗೈತೆ ರೀ, ಸಾಯನಗರ್ ರೋಡ್ ರಿಪೇರಿ ಮಾಡಾಕ್ತಿದ್ರೆ, ಹಿಂಗಾಗಿ ಬಸ್ ಬಂದ್ ಮಾಡಿದ್ರೆ. ಈಗ ಮತ್ತೆ ರಿಪೀಟ್ ಏನ್ರಿಪ್ಪ ಅಂದ್ರೆ ಸಾಯನಗರದ ಬಸ್ ಮತ್ತೆ ಚಾಲು ಆಗ್ಯಾವ್ರಿ. ಹಿಂಗಾಗಿ ಮತ್ತೆ ಟ್ರಾಫಿಕ್ ಭಾಳ ಆಕೈತಿ. ಆಮ್ಯಾಗ ದರ್ಗಾಕ್ಕೆ ಬರೋ ಮಂದಿ ನೋಡ್ತಾರೆ ಈಗ. ಆಮ್ಯಾಗ ಅಡ್ಡಾಡೋ ಮಂದಿ, ಡೈಲಿ ಅಡ್ಡಾಡೋ ಮಂದಿ ನೋಡ್ತಾರೆ. ಟ್ರಾಫಿಕ್ ಅಂತೂ ಈಗ ಸಿಕ್ಕಾಪಟ್ಟೆ ಆಕೈತ್ರಿ. ಬರ್ರಿ ಹೋಗೋಣ. ಏನು ಮಾಡತ್ತೀರಿ? ಚಪ್ಪಲ್ ವಾಷಿಂಗ್? ನೀ ಚಪ್ಪಲ್ ವಾಷಿಂಗ್ ಯಾಕೆ ಮಾಡಕತ್ತಿ? ಮಳಿಗೆಲ್ಲ ವಾಷಿಂಗ್ ತಾನಾಕತ್ತದ. ಬರ್ರಿ, ಅವ್ರು ಆರಾಮ್ ಬರ್ತಾರೆ. ಈಗ ಒಂದು ಗಜ್ಜೆ ಮಳಿ ಮಸ್ತ್ ಆಗೈತಿ. ಇನ್ನೊಂದು ಗಜ್ಜಿಗೆ ನೋಡಿಲ್ಲಿ ಮಾಡಿ ರೆಡಿ ಆಗೈತಿ. ಈಗ ಯಾವ ಆಕತ್ತೋ ಗೊತ್ತಿಲ್ಲ. ನಾವು ಅಂಗಡಿ ಸೇರ್ಕೊಳ್ಳೋಣ. ಚಲೋದ್ ಮಳಿ ಆತು ಗೊತ್ತಮ್ಮನ್ನ. ಛತ್ರಿ ಹಿಡ್ಕೊಂಬ, ನಾವು ಆಟೋಗೆ ಬರ್ತೀವಿ. ಹಾಂ ನೋಡ್ರಿ, ಪರಮಾಶೆ ಗಾಳಿನೂ ಐತಿ, ಹಂಗೆ ಜಿಟ್ಟಿ ಮಳಿನೂ ಐತಿ. ಹಿಂಗೆ ಮಳಿ ಸ್ಟಾರ್ಟ್ ಆತ ಅಂತ ಹೇಳಿದ್ರೆ ಗಿರಾಕಿ ಹೆಚ್ಚಿಗೆ ಬರಂಗಿಲ್ಲ. ಮಳಿ ಹೊರಗೆ ಬರ್ತೈತಿ, ಮಂದಿ ಹೊರಗೆ ಬರಂಗಿಲ್ಲ. ಹಾಂ ತಮ್ಮನ ನೆನಪಲ್ದೇನೆ ಛತ್ರಿ ಅಂತ ಹೇಳಿ ಅದ ಅಂತ ನಾನು. ನೀವಿಬ್ರು ಬರ್ರಿ, ನೀವು ಒಬ್ಬಾಕಿರಪ್ಪ. ಹೌದು. ಆಮ್ಯಾಗ ಈ ಮನ್ಯಾಗ ನೋಡ್ರಿ ದೇವ್ರ ಕುಂತಾವೀಗ. ನೋಡ್ರಪ್ಪ, ನಾವು ಅಂಗಡಿಗೆ ಬಂದಿರಿ. ಅಂಗಡಿಗೆ ಬರೋದ್ರಂದ್ರೆ ಮಳಿನ ಸ್ಟಾರ್ಟ್ ಆಗೈತಿ. ಅಮ್ಮ ಮಳೆ ಬಿಟ್ಟ ಇಲ್ಲಲ್ರಿಪ್ಪ ಇವತ್ತು ಮುಂಜಾನಿಂತ್ರ ನಮ್ಮ ಮಳೆ ಚಾಲುವ ರೀ. ಸುಲ್ತಾನ, ನೀವೇನ್ ಮಾಡತ್ತಿಪ್ಪ? ಊಟ ಮಾಡಿದ್ರಿಲ್ಲ? ಊಟ ಮಾಡಿದ್ರಿಲ್ಲ ಅಮ್ಮ? ಏನ ಊಟ? ಕೂಲ್ ಡ್ರಿಂಕ್ಸ್. ನಮ್ ಸುಲ್ತಾನ, ನಮ್ ಸಾನಿಯಾ ಫೇಮಸ್ ಅವ್ರು ಜಪ್ಪಟ್ಟು ಒಳಗೆ ಆರ್ಡರ್ ಮಾಡಕ. ಇವೇನು ಹೂವಿನ ಪ್ಯಾಕೆಟ್? 10 ರೂಪಾಯಿ ಬಿಚ್ಚು. 10 ರೂಪಾಯಿ ಕೇಳ್ತಾರಲ್ರಿ, ಪ್ಯಾಕೆಟ್ ಎಷ್ಟು ಕೊಟ್ಬಿಡೋದ. ಅಂದ್ರೆ ನಮ್ಮ ಅಂಗಡಿಗೆ ಬಂದ್ರೆ ಇದಿಲ್ಲಪ್ಪ ಅಂತೇಳಿ ಅವ್ರಿಗೆ ಹೊಳಗೆ ಕಳ್ಸಂಗಿಲ್ಲ. ಬಿಚ್ಚು, ಮಾಲಿ, ಕಟ್ಟಿದ್ದು ಎಲ್ಲಾನ. ಇಲ್ಲಿ ನೋಡ್ರಿ ಹುಲಿ ಬಂತ. ಫಸ್ಟಿಗೆ ಏನ್ರಿಪ್ಪ ಅಂದ್ರೆ ಈ ರೋಡ್ ಸಂದಿತ್ರಿ. ಈಗ ರೋಡ್ ಅಗಲ್ ಮಾಡ್ರೆ ಗಾಡಿ ತುಂಬ ಹೋಗಾಕ ಬರಾಕ ಈಸಿ ಆಕೈತಿ. ಇನ್ನೂ ಸಾಲಿ ಬಿಟ್ಟಿಲ್ಲ. ಸ್ಪೆಷಲ್ ಕ್ಲಾಸ್ ಅದಾವಂತ್ರಿ. ಈಗ 5:15 ಬರ್ತಾಳ್ರಿ. ಅಕ್ಕಿಗ ಅರ್ಬಿ ಇಲ್ಲೇ ತೊಗೊಂಡಿದ್ದೀನಿ. ಇಲ್ಲೇ ರಾತ್ರಿ 9 ಹೋಗೋಲ್ಲ. ಹೂವಿನ ಹಡಗಲಿ ಒಳಗೆ ಹೂವಿನ ವ್ಯಾಪಾರ ಭಾಳ ಅಲ್ಲ? ಭಾಳ ರೀ. ಅಲ್ಲಿ ಹೂವು ಸಸ್ತಾ ರೀ. ಆಮ್ಯಾಗ ಅಲ್ಲಿ ಮಾಲೆ, ಛೋಟಾ ಮಾಲೆ, ಬಡಾ ಮಾಲೆ ಭಾರಿ ಮಾಡ್ತಾರ ಮಾಲೆಯಲ್ಲಿ. ಹೌದಾ? ಭಾಳ ಸುಮ್ಮನೆ ಇರ್ತಾವ ಮಾಲೆಯಲ್ಲಿ. ಮತ್ತೆ ದೊಡ್ಡ ಬೇಕಂದ್ರೆ ಹೇಳಿ ಮಾಡಿಸ್ಬೇಕು ನೋಡ್ರಿ. ಸಣ್ಣವ ಭಾಳ ಅಲ್ಲಿ. ಹೌದು. ಮಲ್ಲಿಗೆ ಹೂವು ಭಾಳ ರೀ ಅದ್ರಾಗ. ಮಲ್ಲಿಗೆ ಹೂವು, ಚೆಂಡು ಹೂವು ಆದ್ರೂ ಇರಂಗಿಲ್ರಿ. ಮಲ್ಲಿಗೆ ಹೂವು ಮಸ್ತ್ ಗಮ ಅಂತ. ನನಗನ್ಸಿದ ಪ್ರಕಾರ ಅಷ್ಟೆಲ್ಲ ಅಲ್ಲಿ ಹೂವಿಂದ ಸೌಲಭ್ಯ ಆಯ್ತು ಅಂತ ಹೇಳನೆ ಆ ಊರಿಗೆ ಹೆಸರು ಇರ್ಬೇಕಾದ ಹೂವಿನ ಹಡಗಲಿ ಅಂತೇಳಿ. ಅವ ಹಂಪಿ ಒಳಗ ರಾಜ ಮಹಾರಾಜರಿಗೆಲ್ಲ ಇಲ್ಲಿಂದ ಹೋಗೋದು ಹೂವು. ಹೌದಾ?
ಅವಾಗ್ಲಿಂದ್ರ ಹೂವಿನ ಹಡಗಲಿ ಅಂತ ಹೆಸರು. ಮತ್ತಲ್ಲೇ ಆಜು ಬಾಜು ಐತಲ್ಲ ಹಿರೇಡಗಲಿ ಚಿಕ್ಕಡಗಲಿ ಅಂತೇಳಿ ಮತ್ತೆ ಅದ ಹೆಂಗ ಅವು ಗೊತ್ತಿಲ್ರಿ. ನೋಡ್ರಿ ನಮ್ಮ ಅಂಗಡಿ ಹೆಂಗದ ಮಾಲಿ ಇವತ್ತೆ ಭರ್ಜರಿ ಮಾಲಿ ಅದಾವ. ಹೆಚ್ಚಾನ ಚೌದಪ್ಪ ಅಂತ ಹೇಳಿದ್ರೆ ಕತ್ತಲ್ರ ತಾಳೈತೆ ಅಂತ ಹೇಳಿದ್ರೆ ಇವತ್ತರ ಅಂತ ಐತಲ್ಲ ಹೂವಿನ ವ್ಯಾಪಾರ ಮಸ್ತ್ ಇರ್ತೈತಿ. ಅವತ್ತು ಭಾಳ ಅವತ್ತು ಭಾಳ ಇವತ್ತು ಚೆವಿ ಏನೇ ಮತ್ತೆ ಹಾಂ ಹಾಂ ಹೌದಲ್ಲ. ಅಂದ್ರೆ ಈಗ ಸಾತ್ವಿ ಸವಾರಿ ಬರ್ತಾವು ಯಾವಾಗ ಬರ್ತಾವು ಹೌದಿಲ್ಲ. ಹಾಂ ಸಾತ್ವಿ ಸವಾರಿ ಅಂದ್ರೆ ನಮ್ಮ ಮುನ್ಕಲ್ನಾಗ ಫಸ್ಟ್ ಹೇಳುವಂಥ ದೇವ್ರು ಯಾವಪ್ಪ ಅಂತ ಹೇಳಿದ್ರೆ ಡುಮ್ಗಿರಿ ಇವು ಪಿಂಜಾರಗಲಿ ದೇವ್ರು ಹೇಳ್ತಾವ ಫಸ್ಟ್. ಅದ್ರ ನೆಕ್ಸ್ಟ್ ಐತಲ್ಲ ಬಿ ಫಾತಿಮಾ ಸವಾರಿ. ಆಮ್ಯಾಗ ಮೌಲಾಲಿ ಸವಾರಿ. ಹಂಗ ನಮ್ಮ ಮುನ್ಕಲ್ನಾಗ ದೇವ್ರು ಭಾಳ ಅದಾವು. ಉಡಿ ಕಟ್ಟಾರ್ದಿಲ್ಲ ಲಿಸ್ಟ್ ಮಾಡ್ಕೊಂಡ್ ಬಂದಿ ನಾನು ನೆನಪಿರಂಗಿಲ್ಲ ಅಂತ ಹೇಳಿ ಉಡಿ ಕಟ್ಟಿಸ್ಬೇಕೀಗ ದಾದಿಮ ಬಂದ್ರ ಅಂದ್ರ ಅವ ಹೆಸರು ಹೇಳ್ತಾರ ನೆನಪ ಹಂಗಿಲ್ಪ ಅವು ಸುಮ್ಮನೆ ಚೀಟಿ ಒಳಗೆ ಬರ್ಕೊಂಡ್ಬಿಟ್ರೆ ಪಟ ಓದಿ ಹೇಳಕ್ ಬರ್ತೈತಿ. ಸನಿ ಬಂದೆ ನಿನಗ ಆಗಲ್ಲೇನ ಒಂದ್ ಬಸ್ ಹೋತ ತಮ್ಮನ ಹಚ್ಚಿಬಿಟ್ಟಾಳ. ದೀದಿ ಹೋದ್ಲ ಬಸ್ನಾಗ ಅಂತ ಹೇಳಿ ಇಲ್ಲ ಐತ್ ಬರುವ ನೀ ಬಿಟ್ಟು ಗಟ್ಟಿನ ಇದ್ರೊಳಗೆ ಹಾಕೊಂಬ ಮತ್ತು ಹಬ್ಬ ಶಟರ್ ಐತಿದ್ರಾಗ ಆ ಶಟರ್ ಅದು ಕೂಡ ತೊಂಬ. ಈಗ ಹೂ ಕಟ್ಟ ಮುಗಿತ್ರಿ. ಈಗ ಇಷ್ಟು ಪ್ಯಾಕೆಟ್ನ ಹಾಕದ್ರಿ. ಆಮೇಲೆ ಮಳೆ ಬರಾಗತ್ತೆ ಮತ್ತು ಚಾ ಅಣ್ಣಾರು ಬಂದರಿ ಇಲ್ಲಿ. ಅಮ್ಮ ಎಲ್ಲರೂ ಚಾ ತೊಗೊಳಗತ್ತಾರ ಇಲ್ಲಿ. ಏನಿಲ್ಪ ಏನಿಲ್ಲ ಚಾ ಕುಡಿಯತ್ತಾರ ನೋಡಪ್ಪ ಇಬ್ರು. ಇವ್ರಿಗೆ ಹತ್ತೈತಿ ಥಂಡಿ ಅಂತ ಹೇಳತ್ತೇನೆ. ನೀವು ಕುಡಿದ್ರ ಸಾಕ್ ಸಾಕನ ಆಯ್ತಿರನ ಚಾರಿ ಏ ಚಾಚಿ ಯಾಕ್ರಿ ಥಂಡಿ ಐತ್ರಿ ಬರ್ತಾರ ಮನೆಗೆ ಮಾಡ್ತೀರಿ. ಈಗೇನ ನೀವು ಮಸ್ಕರಿ ಮಾಡೋದು ಯಾವಾಗ ಅಂಗಡಿ ಚಲೋ ಅವಾಗಂದ್ರ ಮಸ್ಕರಿ ಮಾಡ್ತಾರವ. ನೋಡ್ರಿಪ್ಪ ಈಗ ಎಣ್ಣೆ ಖಾಲಿ ಆಗೈತ್ರಿ. ಹಂಗಾಗಿ ಈಗ ಎಣ್ಣೆ ಹಾಕಿದ್ರಿ. ಸ್ಟಾರ್ಟ್ ತುಂಬ ವಾಟ್ಗೆ ಇಟ್ಟ ಈ ಥರ ವಾಟ್ಗೆ ಇಟ್ಟಿಟ್ಟು ಎಣ್ಣೆ ಹಾಕಿ ಕೊಡ್ಬೇಕು ನೋಡ್ರಿ. ಈಗ ನೋಡ್ರಿಪ್ಪ ಈಗ ಏನ್ ಬೇಕಾರ್ಷ ಉದನ್ ಕಡ್ಡಿ ಇದ್ರ ಸ್ವಲ್ಪ ತಕ್ಕಂದು ಈ ಕಡೆ ಕೊಡು ಪ್ಯಾಕೆಟ್. ತಮ್ಮನೇಲಿ ಉದನ್ ಕಡ್ಡಿ ಸುಚ್ಚಾಗತ್ತಲ್ರಿ ಬುಟ್ಟಿ ಪೂರ. ಕರೆಕ್ಟ್ ಚುಚ್ಚು ಫಸ್ಟ್ ಒಂದಕ್ಕೆ ಬಿಡಬೇಡ ನಡಕ ಅದೆಲ್ಲ ನೋಡು. ಅಮ್ಮ ಸೈನಾಜ್ ಅಂತ ಹೇಳಿರಿ ಅವರು ಗುಲ್ಬರ್ಗದವ್ರಮ್ಮ. ನಾವು ಗುಲ್ಬರ್ಗಕ್ಕೆ ಹೋದಾಗ ಬಂದು ಭೇಟಿಯಾಗಿ ನಮ್ಗೆ ಮಾತಾಡ್ಸಿ ಸ್ವೀಟ್ ಅದನ್ನೆಲ್ಲಾ ಕೊಡಿಸಿ ಹೋಗಿದ್ರಿಪ್ಪ. ಅವ್ರದ್ದು ಹುಟ್ಟುಹಬ್ಬ ಐತಂತ್ರಿ. ಅವ್ರು ಯಾವಾಗ್ಲೂ ನಗನಗತಾ ಖುಷಿಲಿಂತ್ರ ಇರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಮ್ಮ ಅವ್ರಿಗೆ. ಅವ್ರ ಆರಾಮದಿದ್ದ ಇರ್ಲಿ ಅವ್ರ ಮನ್ಯಾಗ ಎಲ್ಲಾರು ಖುಷಿಯಾಗಿರ್ಲಿ. ಅವ್ರ ಕಷ್ಟ ಇರ್ಲಿ. ಅವ್ರ ಮನ್ಯಾಗ ಎಲ್ಲಾ ಸಂತೋಷ ತುಂಬ ತುಳುಕ್ಲಿ. ಅವ್ರ ಮನ್ಯಾಗ ದೀಪಾತ್ಮನ ಹಚ್ಚಗಾದೈತಿ, ಸಿದ್ದಪ್ಪನ ಹಚ್ಚಗಾದೈತಿ, ಅವ್ರ ಮಂದ್ಯಾಗ ಹಚ್ಚಗಾದೈತಿ. ಅವ ಆರಾಮದಿದ್ದ ಇರ್ಲಿ. ಅವ್ರು ನಮ್ಮ ಕರಿನಪ್ಪನ ಬಂದರಿ. ಈಗ ನಮ್ಮ ಸುಲ್ತಾನ್ ನೋಡ್ರಲ್ಲಿ ಹೂವಿನ ಮೇಲೆ ಕೊಡಕ್ ನಿಂತೈತ್ರಲ್ಲಿ. ಈಗ ಸ್ವಲ್ಪ ಸಂಜೆ ಆದಂಗೆಲ್ಲ ವ್ಯಾಪಾರ ಜೋರ್ ಆಕತ್ರಿ. ಈಗ ಗಿರಾಕಿ ಬರಾಕತ್ತಾರೆ. ಒಬ್ಬೊಬ್ಬ ಅಲ್ಲಿ ಗಿರಾಕಿ ಬರತ್ತ, ಇಲ್ಲಿ ಗಿರಾಕಿ ಬರ್ತಾವ. ಹಗ್ಲೆಲ್ಲ ಏನಿರೋದಿಲ್ರಿ ಸಂಜೆ ಆದ್ಮೇಲೆ ರೀ. ಏನ್ ಹೆಸ್ರನ್ನ ಮತ್ತೇನೋ ಚಲೋ ಮಾಡ್ರಲ್ಲ ಕೇಳಾಗತ್ತೈತಿ. ಏ ಬರ್ತಾರ ಸುಮಾರ ಸಕ್ರಿ ಬೇಕೇನು ಹೂ ಬೇಕು ಹಣ್ಣು ಬೇಕು ಏನ್ ಬೇಕು? ಬ್ಯಾಡ್ರಿ ಏನ್ ಬ್ಯಾಡ್ರಿ ಏನ್ ಬೇಕು ಇಲ್ರಿ ನಾವ್ ವ್ಯಾಪಾರ ಹೆಂಗ ಆಗತ್ತ ಕೇಳಕ್ ಬಂದಿವ್ರಿ. ವ್ಯಾಪಾರ ಈಗ ಚಲೋ ಐತಿ, ಈಗ ದಂಡ ಆಗೈತಿ. ಇಷ್ಟ ತಕ ಚಲೋ ಐತ್ರಿ. ಇಷ್ಟ ಮಟ್ಟ ಚಲೋ ಇತ್ತು. ಮತ್ 10 ಗಂಟೆ ಆತ್ರ ಆಗ್ಲೇ ಟೈಮ್ ಮುಗೀತು. ಈಗ ನಾವು ಬರ್ತೇವೆ. ಬರ್ತೀರಿ? ಆಕಿ ಕರ್ಕೊಂಬವ. ಆಕಿ ಪ್ಯಾಟಿ ಚೀಲ ಅವೆಲ್ಲ ಅದಾವ ಅದನ್ನ ಇಟ್ಕೊಂಡ್ ಬರ್ತಾಳ. ಏನ್ರಿ
ಅಜ್ಮೀರ್ಗೆ ಹೋಗಿ ಬಂದ್ಮೇಲೆ ಸ್ಕೂಲಿಗೆ ಹೊಂಟಲ್ ಡೈಲಿ ಒಂದಿನ ಬಿಡವಲ್ಲ ಅನ್ನಸರ್ನ ಹಬ್ಬ ಐತಂದ್ರ ಬಿಡವಲ್ಲ ಆ? ಅಮ್ಮ ಹೋಗ್ ಬರ್ತಾವ್ರಪ್ಪ ಏನ್ರಿ ಅದ ಇರ್ಲಿ ಬಿಡ್ರಪ್ಪ ಯಾವ ತಗೋ ಕೊಡುವ ಅದ್ರಾಗಿಂದ ಒಂದು ಖಾಲಿ ಆಗೈತಿ ಗಾಡಿ ಒಳಗೆ ಪೆಟ್ರೋಲ್ ರೊಕ್ಕ ಕೊಡ್ತಿರೋ ಇಲ್ಲೋ ಆ ಮಾಲಕ್ರ ಅದಾರಲ್ಲ ಆ ಮಾಲಕ್ರ ಬೆಳಗ್ಗೆ ಕೊಡ್ತೀನಿ ತಗೋರ ದುಗಿಸ್ಕೊಂಡು ಹೋಗೋಣ ಏನು ಇಲ್ಲ ಇಬ್ರು ಅದಾರ ಒಬ್ರು ಕುಂದ್ರಿ ಅರ್ಧ ದಾರಿ ದುಗ್ಸ್ಕೊಂಡ್ ಬರ್ರಿ ಮತ್ತೊಬ್ರು ಕುಂದ್ರಿ ಮತ್ತೊಬ್ರು ದುಗ್ಸ್ಕೊಂಡ್ ಬರ್ರಿ ನೋಡಿ ಫ್ರೆಂಡ್ಸ್ ನಮ್ಗೆ ನ್ಯಾಯ ಕೊಡಿಸಿ ದುಗಿಸ್ಕೊಂಡು ಅಂದ್ರೂ ಹೋಗಂಗಿಲ್ಲ ಯಾರು ಇದ್ರೆ ನಡಕ್ ಬಂದು ಕರ್ಕೊಂಡು ಹೋಗ್ಬೇಕು ಚೆನ್ನಾಗಿ ಕಾಲಿಗೈತೆ ಅದ್ರಾಗ ಏನೈತೆ ಅಲ್ಲೋಬಾ ಕಾಲಿಗೈತೆ ಗದ್ದಲ್ ಗೊತ್ತ ಚುಡೋಬಾ ಅದು ನೀವು ಬಾ ನಸನ ಪಂಗಡಿ ಮೇಲೆ ನಿನ್ ಬೂಟ್ ಆ ಪಾಟಿ ಚೀಲ ಅದನ್ನೆಲ್ಲ ತೊಂಬ ಅದ ನೀನ ಯಾರ ಗಾಡಿ ಮೇಲೆ ಹೌದಾ ಬಾ 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 ಈಗ ನಾವೇ ನಡ್ಕೊಂತ ಹೋಗಾರ ಬಾ ತಮ್ಮನ ಈಗ ನೋಡ್ರಿ ನಾವು ಪಾಯ್ ಮಾಡ್ಕೋತ ಬಂದು ಮನೆ ಮುಟ್ಟಿದ್ವಿ ಏನು ಮಾಡತ್ತಿ ಈಗ ಅಡಿಗೆ ಮಾಡಕತ್ತೀನಿ ಅಡುಗೆ ಮಾಡತ್ತೇವೋ ಬರೀ ಸಾರು ಮಾಡಕತ್ತೇವೋ ಹ್ಞೂ ಅನ್ನ ಅಷ್ಟ ಐತಿ ಅನ್ನ ಐತಿ ಅನ್ನ ಐತಿ ನಾನು ಸ್ವಲ್ಪ ಏನೋ ಮಾಡ್ಬೇಕಂತ ಅಂದಾಗನ ಏನಾರ ಒಂದು ಹೊಸ ಲಾಜಿಕ್ ಮಾಡ್ತೀವೋ ಮ್ಯಾಜಿಕ್ ಮಾಡ್ತೀವೋ ಗೊತ್ತಿಲ್ಲ ಏನು ಮಾಡ್ತೀವೋ ಚಂದಾಗಿ ಮಾಡಿ ಈಗ ಪಲ್ಯ ಮಾಡತ್ತೆ ಸಾರು ಮಾಡತ್ತೀನಿ ಅದ ಎರಡು ಮಾಡಕತ್ತಿಲ್ಲ ನಾನು ಹಾಂ ಏನೋ ಒಂದು ಲಾಜಿಕ್ ಮಾಡಕತ್ತೀನಿ ಮೂರಲ್ಲಿ ಮಾಡತ್ತೀನಿ ನೀನು ತಮ್ಮನ್ನ ನೀ ರೆಡಿ ಆಗ ನಿಮ್ಮ ಮಮ್ಮಿ ಮತ್ತು ಮೂರದ್ದು ಮಾಡತ್ತಾಳ ಅಂತ ನೋಡು ಹಾಂ ಏ ಒಂದದ್ದ ಮಾಡಿ ಏನ್ರ ಒಟ್ಟೆ ಸಾರ ಪಲ್ಯಾರ ಮಾಡಿ ಹಾಂ ದಿವಾಲಿಗೆಲ್ಲ ನಾನು ನೆಲಕ್ಕೆ ಕೊಡದೆ ನಿಮ್ಮ ಮಮ್ಮಿ ಹೊಡಿತೀನಿ ಅಷ್ಟು ಕಾಮಿಡಿ ಅನ್ಸತಿ ಮಾತು ನಿಮ್ಮ ಮಮ್ಮಿ ಮಾತು ಹೌದಲ್ಲ ಏನು ಮಾಡತ್ತೀನಿ ಈಗ ನಾವು ಮನೆ ತಂದಿದ್ದ 4 ತತ್ತಿ ಅದ್ರಾಗ ಇನ್ನೂ 2 ತತ್ತಿ ಅದಾವು ಆ ತತ್ತಿದ ಏನೋ ಮಾಡತ್ತೀನಿ ನೀನು ನನಗೆ ಗೊತ್ತಾಯ್ತು ನನಗೆ ಈಗ ಗೊತ್ತಾಯ್ತು ಇಲ್ಲದ ನೋಡ್ರಿ ತತ್ತಿ ನಮ್ಮ ಮೊನ್ನೆ ಬರೋಬೇಕಾರೆ ಮೊನ್ನೆ ಅಲ್ರಿ ನಿನ್ನೆ ಬರೋಬೇಕಾದ್ರೆ ನಾವು 4 ತತ್ತಿ ತೊಗೊಂಬಂದಿದ್ವಿ ಅದ್ರಾಗ 2 ಕಾರಿಜ ಮಾಡ್ಕೊಂಡು ತಿಂದ್ವಿ ಕಾರಿಜ ಅಲ್ಲ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ ಇನ್ನೂ 2 ಬಾಕಿ ಅದಾವು ಏನು ಮಾಡತ್ತೀಗ ಕಾರಿಜ ಬರೀ ಕಾರಿಜ ಅಂದ್ಬಿಟ್ಟು ಮತ್ತೆ ಏನ್ ಮಾಡಕ್ ಬರೋದಿಲ್ಲನ್ರಿ ನಿಮಗ ಬಾಯಿಗೆ ಏನ್ ಬರೋದಿಲ್ಲ ಬರೀ ಕಾರಿಜ ಎಷ್ಟು ಬರುತ್ತೆ ಅಂತೀರಿ ನೀವು ಕಾರಿಜನ ಮಾಡ್ಬೇಕು ಬಿಡ ನಮ್ಮವಾರ ಸುಮ್ಮನೆ ತತ್ತಿ ಸಾರು ಮಾಡ್ತಿದ್ರೆ ಮಸ್ತ್ ಮಾಡ್ತಿದ್ರು ಬಿಡ ಸಾರನ್ ಪಲ್ಯ ರೀ ತತ್ತಿ ಸಾರು ಮಾಡ್ತಿದ್ರೆ ನೀವು ಒಮ್ಮೆ ಸಾರು ಮಾಡಿಯೋಗ ಬರೀ ನೀನು ಏನದ ಏನಂತ ಕಾರಿಜ ಮಾಡಿದ್ನಿ ಆಮ್ಯಾಗ ಅದ ಆಮ್ಲೆಟ್ ಕಿಚ್ಚಿ ಪಚ್ಚಿ ಮಾಡಿ ಅದನ್ನ ಮಾಡಿದ್ನಿ ಏನು ಇದು ಮಾಡಕ್ಕನ ಎಗ್ ರೈಸ್ ಗೊತ್ತಾಯ್ತು ಈಗ ಬೆಸ್ಟ್ ನೋಡಿದ ಮತ್ತ ಅನ್ನನ ತಣ್ಣಗೈತಿ ಸಾರು ತಣ್ಣಗೈತಿ ಈ ಥಂಡ್ಯಾಗ ಅಂತ್ರ ಅನ್ನ ಸಾರು ಹೋಗಂಗ ಇಲ್ಲ ಸ್ವಲ್ಪ ಏನಾರ ಸಣ್ಣ ಎಗ್ ರೈಸ್ ಅಕ್ಕಿನಿ ಹೊಟ್ಟಸ್ಕೊಂಡ ಹೋದ ಶಾಲೆಂದ್ರ ಬಂದಿಲ್ಲ ಏನು ಪಾನಿಪುರಿ 3 ದಿನ ಬಂದೆ ಆತ ಎಗ್ ರೈಸ್ ಆತ್ ನೋಡ್ರಿ ಅಷ್ಟ ಸಿಂಪಲ್ ಆಗಿ ಜಲ್ದಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರ ಮಜಾ ಮಸ್ತ್ ನೀ ಇದನ್ನ 1 ತಾಸು ಗಂಟ್ಲೆ ಮಾಡ್ಕೊಂತ ಕುಂದಿರ ಅಷ್ಟು ಟೇಸ್ಟ್ ಬರಂಗಿಲ್ಲ ಕ್ವಿಕ್ ಆ್ಯಂಡ್ ಫಾಸ್ಟ್ ಇದೆ ಝಟ್ಪಟ್ ಮಾಡೋದ್ರೊಳಗನ ಐತಿ ಚಟ್ಪಟ್ ಹಾಕಿ ಚಟ್ಪಟ್ಟಾಗಿ ನಮ್ಮ ಮಮ್ಮಿಯವರು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು ತಮ್ಮಣ್ಣ ಥ್ಯಾಂಕ್ ಯು. ಟಾಂಕು ಅನ್ಬೇಕು ನೀ ಟಾಂಕು ಇನ್ನು ಸ್ವಲ್ಪ ಹಾಕು ಅಂತೆ ನಾನು ಸಾಕ ಹಾಕ ಅಕ್ಕ ಅಂತ ಮತ್ತೇನ ಅನ್ನಕತ್ತೆ ಮೂರನೇ ಅದ್ಭುತ 3ನೇ ದಿನ ಮಾಡಕತ್ತಾಳ ನಿಮ್ಮ ಮಮ್ಮಿ ರೆಡಿ ಆಗ 3ನೇ ಅದ್ಭುತ ಅಂತ ಹೇಳಿದ್ರೆ ನೀನು ಎಷ್ಟು ಟೇಸ್ಟಿಯಾಗಿ ಮಸ್ತಾಗಿ ಮಾಡ್ತೀನಿ. ಇವ ನೋಡ್ರಿ ಬೆಳಿಗ್ಗೆ ಟೈಮ್ 8ಕ್ಕೆ 15 ನಿಮಿಷ ಕಡಿಮೆ ಐತ್ರಿ. ನಮ್ಮ ಸಾನೆ ಏನು ಮಾಡ್ಯಾಳಪ್ಪ ಅಂದ್ರೆ ಈಗ ಬಿಸ್ಕಿಟ್ ಇದ್ದಿದ್ದಿಲ್ರಿ ಆಕಿಗೆ ಸ್ಕೂಲಿಗೆ ಬಿಸ್ಕಿಟ್ ತಿಂದು ಹೋಗ್ತಾರಲ್ರಿ ಬಿಸ್ಕಿಟ್ ಖಾಲಿ ಆಗಿದ್ವ
ಸೊ ಹಂಗಾಗಿ ಬಿಸ್ಕೆಟ್ ಆರ್ಡ್ರ್ ಮಾಡಿಲ್ಲ ಜೆಪ್ಟೋ ಒಳಗೆ. ಇದು ರಿಯಲ್ ರೇಟ್ ಎಷ್ಟು? 320. ಇದು ನಮಗೆ ಬಂದಿದ್ದು 101 ನೋಡ್ರಿ. ಮಸ್ತ್ ಇರ್ತಾರ ಆದ್ರೆ ಏನು ಡೆಡ್ ಬಾರ್ ಆಗಿರಂಗಿಲ್ಲ, ಏನಿಲ್ಲ, ಎಲ್ಲ ಚಲೋ ಇರ್ತಾವೆ, ಕ್ವಾಲಿಟಿ ಇರ್ತಾವ್ರಿ. ಹಂಗಾಗಿ ಜೆಪ್ಟೋ ಒಳಗನ ಆರ್ಡ್ರ್ ಮಾಡೋದ್ರಿ. ಮೊನ್ನೆ ನಾವು ಕ್ರಾಕ್ ಚೆಕ್ ಮಾಡಿದ್ವಿ, ಅವು ಆದವು ರೀ. ಮತ್ತು ಈಗ ಗುಡ್ಡೆ ಮಸ್ತ್ ಇರ್ತಾವಲ್ಲ ಸಾನಿ. ಸರಿ ಬೀಗರು ಬಂದಾರ ಬೆಳಿಗ್ಗೆ ಎದ್ದು ಮನೆಗೆ. ಇಲ್ಲಿ ನೋಡ್ರಿ ಇವಾಗ ಬೆಳಿಗ್ಗೆ ಎದ್ದು ಎಲ್ಲ ಕಸ ಹೊಡೆದು ಆಮೇಲೆ ಹೊರಗೆ ಒಳಗೆ ಅವನ್ನೆಲ್ಲ ಒರೆಸ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಈಗ ಚಹಾ ಮಾಡೀನಿ ನಾನು. ಆಮೇಲೆ ನೋಡ್ರಿ ಇಲ್ಲಿ ಹಾಲು ಬಿಸಿ ಮಾಡಿ ಇಟ್ಟೀನಿ ಇಲ್ಲಿ ಈಗ ಸಾರು ಮಾಡೋಕೆ ಬೇಳೆ ಹಾಕಿದ್ದೆ ರೀ. ಈ ಬೇಳೆ ಎಲ್ಲ ಕುದ್ಬಿಟ್ಟವು. ಈಗ ಇದನ್ನು ಮಸ್ತ್ ಒಗ್ಗರಣೆ ಕೊಟ್ಟು ಮತ್ತು ದೊಡ್ಡ ಕುಕ್ಕರ್ ಒಳಗೆ ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಯಾಕಂದ್ರೆ ಈಗ ತಮ್ಮನ ಕಟ್ಕೊಂಡು ಹೋಗೋಕೆ ಬೇಕಲ್ರಿ. ಸೊ ಹಂಗಾಗಿ ಪಟ ಅಂತೇಳಿ ಮಾಡತ್ತೀನಿ ರೀ ನಾನು. ಈಗ ಇದನ್ನು ಮಸಿತೀನಿ ರೀ. ಇಲ್ಲಿ ನೋಡ್ರಿ ಈಗ ಅಡಿಗೆ ಆತ್ರಿಪ್ಪ. ತಮ್ಮನಾಗ ಬಾಕ್ಸ್ ಕಟ್ಟಿದ್ದೆ ರೀ. ಬೂಟ್ ಒರೆಸ್ಕೊಳಕ ಅದನ್ನ ಕೊಡಿ ಹಾಕೋ ಸಾಕ್ಸ್ ಮತ್ತು ಬೂಟ ಎರಡು ಏನಾರ ಮತ್ತು ಅವು ಹಿಂಗೆ ಪಟ ಕೊಡೋವು ತೊಳಗೆ ಏನಾರು ಹುಳಗಳಿದ್ವು ಅಂದ್ರೆ ಕುಂತಿರ್ತಾವ ಅದ್ರೊಳಗೆ. ನಂಗೆ ಕೊಡವು ಹಾಕ್ಯಬೇಕು ಯಾವಾಗಲೂ. ಬೂಟ್ ಸಾಕ್ಸ ಕೊಡುವ, 2 ಬೂಟ್ ಕೊಡುವ. ಸಾಕು ಮತ್ತು 3 ಇರ್ತೈತಿ ಅವನ್ನ. ಎದ್ರೊಳಗೆ ಸ್ಕೂಲ್ ಹೋಗಿ ಎಷ್ಟು ದಿನ ಆಯ್ತು ಮಮ್ಮಿ? ಏನಾಯ್ತನವ ಲೆಕ್ಕಿಲ್ಲ, ಹೇಳ್ಬೇ ಲೆಕ್ಕಿಲ್ಲ. ಎಷ್ಟು ದಿನ ಆತೇನಂತೇಳಿ. ನಾ ಯಾವಾಗ ಸ್ಕೂಲ್ ಹಚ್ಚಿದ್ದೆ? ಒಂದು ತಿಂಗಳು ಆತ. ಇದು ಒಂದು ತಿಂಗಳಿಗೆ ಹಚ್ಚಿವಿ ನಾವು ಶಾಲೆ. 25ನೇ ತಾರೀಕಿಗೆ ಅದಿಲ್ಲ ಇಲ್ಲ ಲಗು ಹಚ್ಚಿ ಅದಿಲ್ಲ. ಶಾಲೆ ಚಾಲು ಆದ್ಮೇಲೆ ಹಚ್ಚಿಲ್ಲ. ಶಾಲೆ ಚಾಲು ಆಗಿಲ್ಲ ಇನ್ನು. ಶಾಲೆ ಚಾಲು ಆಗೋಕ್ಕಿಂತ ಮುಂಚೆನೇ ಹಚ್ಚಿಲ್ಲ ಶಾಲೆ. ಆಯ್ತು ಹೋಗಿ ಬನ್ನಿ. ಮೊಹರಂ ಚಾಲು ಆಗಿ 3-4 ದಿನ ಆತ್ರಿ. ಭಾಳ ಮಂದಿ ಕೇಳಿದ್ರಿ ಈ ದರ್ಗಾ ಎಲ್ಲಿ ಬರ್ತೈತೆ ಅಂತೇಳಿ. ಈ ದರ್ಗಾ ಎಲ್ಲಿ ಬರ್ತೈತ್ರಿಪ್ಪ ಅಂತ ಹೇಳಿದ್ರೆ ಉಣ್ಕಲ್ನ್ಯಾಗ ಬರ್ತೈತ್ರಿ ದರ್ಗಾ ಇದೆ. ಉಣ್ಕಲ್ನ್ಯಾಗ ಬೀಬಿ ಫಾತಿಮಾ ದರ್ಗಾ ಅಂತ ಹೇಳಿದ್ರೆ ನಿಮಗೆ ಯಾರಾದ್ರೂ ಹೇಳ್ತಾರೆ. ಇಲ್ಲಿ ಹುಬ್ಬಳ್ಳಿ ಆಸ್ಪಾಸ್ ಯಾರು ಅದಿದೆ ಅಂತ ಹೇಳಿದ್ರೆ ಬರ್ರಿ, ಬಂದು ಜಿಯಾರತ್ ಮಾಡ್ಕೋರಿ. ನಿಮ್ದು ಏನಾರ ಬೇಡಿಕೆ ಇದ್ರೆ ಬೇಡ್ಕೋರಿ. ಅದು ಪುರಾಣ ಹಾಕಿ ತಂದು ನಂಬಿಕೆ ಭಾಳ ಐತಿ ಇಲ್ಲಿ. ಎಷ್ಟಂತೂ ಹೇಳಿದೀವಿ. ಈಗ ನೆಕ್ಸ್ಟ್ ಏನು ಹೇಳ್ಬೇಕು? ಈಗ ನೆಕ್ಸ್ಟ್ ಏನಿಲ್ರಿ ಅದ ಹೇಳೋದಿತ್ರಿ. ಎಲ್ಲರೂ ಭಾಳ ಮಂದಿ ಕಮೆಂಟ್ ಮಾಡಿ ಹೇಳಕತ್ತಿದ್ರಿ. ಈಗ ಎಲ್ಲರಿಗೂ ಕಮೆಂಟ್ ರಿಪ್ಲೈ ಕೊಡ್ಕೊಂತ ಕುಂದ್ರಷ್ಟು ನಮಗೆ ಟೈಮ್ ಇಲ್ರಿ. ವಿಡಿಯೋ ಮೂಲಕ ಹೇಳ್ಬಿಟ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಬರೋರು ಬರ್ತಾರ, ಬಂದು ಜಿಯಾರತ್ ಮಾಡ್ಕೊಂಡು ಹೋಗ್ತಾರ. ಆಮೇಲೆ ನಮಗೂ ಬೆಟ್ಟ ಆದಪ್ಪ ಅಂದ್ರೆ ನಮಗೂ ಖುಷಿ ಆಗತ್ತೆ. ಅವ್ರಿಗೆ ಡಬಲ್ ನಮ್ಗೆ ಖುಷಿ ಆಗತ್ತೆ. ನೋಡುವ ಎಲ್ಲ ಕೂತ್ಕೊಂಡು ಕಮೆಂಟ್ ಮಾಡ್ತಿದ್ರೆ ಇದ್ರಿಗೆ ನೋಡೋಂಗೆ ಆತಲ್ಲ ಅಂತೇಳಿ ಖುಷಿ ಆಗತ್ತೆ ಅಷ್ಟೇ ರೀ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತ್ರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ನೋಡಾಕ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.